ನಾನು ಕೂಡ ಈ ಕೆಲಸ ಮಾಡ್ತೇನೆ. ಯಾಕಂತ ಹೇಳಿದರೆ ಶತ್ರುಗಳು ಎಲ್ಲರಿಗೂ ಇರ್ತಾರೆ, ಹಿತಶತ್ರುಗಳು ಎಲ್ಲರಿಗೂ ಇರ್ತಾರಲ್ವಾ. ಯಾರು ಶತ್ರು ಯಾರು ಹಿತಶತ್ರು ಅಂತ ಹೇಳ್ಕೊಂಡೆ ನಮಗೆ ಗೊತ್ತೇ ಆಗೋದಿಲ್ಲ. ನಾವು ನಗಾಡಿ ಮಾತಾಡುವ, ನಮ್ಮ ಹತ್ರ ಯಾರು ನಗಾಡ್ಕೊಂಡು ಮಾತಾಡ್ತಾರೆ ನೋಡಿ, ಅವರೆಲ್ಲ ಒಳ್ಳೆಯವರು ಅಂತ ಹೇಳ್ಕೊಂಡೆ ಎಣಿಸ್ಕೊಳ್ಳೋದು. ಆಮೇಲೆ ಅವರದ್ದು ಒಳಗಡೆ ಮನಸ್ಸು ನಮಗೆ ಕಾಣಿಸ್ತದ ಇಲ್ಲ ಅಲ್ವಾ. ನಮಸ್ತೆ ಫ್ರೆಂಡ್ಸ್, ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರ ಆಯಿತಾ. ನೀವು ನಿಮ್ಮ ಬೇಡಿಕೆಯನ್ನು ಮಹಾಲಕ್ಷ್ಮಿಗೆ ಹೇಳಲಿಕ್ಕೆ ತುಂಬ ಒಳ್ಳೆಯ ಸಮಯ. ಯಾಕಂತ ಹೇಳಿದರೆ ಆಷಾಢದ ಸಮಯದಲ್ಲಿ ಯಾವುದು ಫಂಕ್ಷನ್ಗಳಿರುವುದಿಲ್ಲ, ಏನೂ ಇರುವುದಿಲ್ಲ, ಎಲ್ಲರಿಗೂ ಕೂಡ ಗೊತ್ತುಂಟು ಆಯಿತಾ. ದೇವರ ಕಾರ್ಯವನ್ನು ಜಾಸ್ತಿ ಮಾಡ್ತಾರೆ, ದೇವರ ಪೂಜೆ ಎಲ್ಲ ಅದನ್ನೆಲ್ಲ ಜಾಸ್ತಿ ಮಾಡ್ತಾರಲ್ವ. ಇವಾಗಿನ ಸಮಯದಲ್ಲಿ ಉಂಟಲ್ಲ, ನೀವು ದೇವರ ಹತ್ರ ಬೇಡ್ಕೊಂಡ್ರೆ, ಮಹಾಲಕ್ಷ್ಮಿ ಹತ್ರ ನಿಮ್ಮ ಆಸೆಯನ್ನು ಹೇಳ್ಕೊಂಡ್ರಲ್ಲ, 100% ಆ ಆಸೆ ನೆರವೇರ್ತದೆ. ಯಾರಿಗೆಲ್ಲ ಕಷ್ಟ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ, ಹಣದ ಇದು ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ, ಸಾಲದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ, ಜೊತೆಗೆ ಇದು ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಮತ್ತು ಮನೆಯಲ್ಲಿ ಒಳ್ಳೇದಾಗ್ತಾ ಇಲ್ಲ, ಅಭಿವೃದ್ಧಿ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಂಥವರೆಲ್ಲರೂ ಉಂಟಲ್ಲ, ನಾಳೆ ಉಂಟಲ್ಲ ನಾನೊಂದು ಉಪಾಯ ಹೇಳಿಕೊಡ್ತೇನೆ. ಆ ಉಪಾಯವನ್ನು ಮಾಡಿ ಇದನ್ನು ಆಷಾಢ ಪ್ರತಿ ಶುಕ್ರವಾರದಲ್ಲಿ ಮಾಡಿ ಆಯಿತಾ. ಇವತ್ತು ನಾಳೆಯೇ ಮಾಡಬೇಕಂತಿಲ್ಲ, ಯಾಕಂತ ಹೇಳಿದರೆ ಕೆಲವರಿಗೆ ನಾಳೆ ವಿಡಿಯೋ ಸಿಗ್ತದೆ. ಅವರು ಹೇಳ್ತಾರೆ ನಮ್ಮದು ಆಷಾಢ ಶುಕ್ರವಾರ ಮೊದಲ ಶುಕ್ರವಾರ ಕಳೆದು ಹೋಯಿತು, ಎರಡನೇ ಶುಕ್ರವಾರ ಮಾಡ್ಬೋದು ಅಂತ ಹೇಳ್ಕೊಂಡು ಕೇಳ್ತಾರಲ್ವ. ಆ ಕಾರಣಕ್ಕೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ನೋಡಿ. ನಾನು ಇಲ್ಲಿ 7 ಮಹಾ ಉಪಾಯವನ್ನು, ಅಂದರೆ ಆಷಾಢ ಮಾಸದ ಶುಕ್ರವಾರದ ದಿನ ಮಾಡುವಂತಹ 7 ಮಹಾ ಉಪಾಯವನ್ನು ಬರೆದು ಇಟ್ಕೊಂಡಿದ್ದೇನೆ. ನಿಮಗೆ ಅದನ್ನು ಹೇಳ್ತೇನೆ, ಯಾವ ಯಾವ ಕೆಲಸಕ್ಕೆ ಯಾವ ಯಾವ ತೊಂದರೆಗೆ ಏನೇನು ಉಪಾಯ ಮಾಡಬೇಕು ಅಂತ ಹೇಳ್ಕೊಂಡು. ಇವಾಗ ಮೊದಲನೇ ಉಪಾಯ ಏನಂತ ಹೇಳಿದರೆ, ಇವಾಗ ತುಂಬ ಜನರು ಕಷ್ಟಪಟ್ಟು ಚಿನ್ನ ತಗೊಂಡಿರ್ತಾರೆ ಆಯಿತಾ. ತುಂಬ ಕಷ್ಟಪಟ್ಟು ಚಿನ್ನ ತಗೊಂಡಿರ್ತಾರೆ, ಆದರೆ ಅವರ ಹತ್ರ ಎಂತ ಆಗ್ತದೆ ಅಂತ ಹೇಳಿದರೆ, ಚಿನ್ನ ತಗೊಂಡು ಬಂದ ಕೂಡಲೇ ಉಂಟಲ್ಲ, ಅದು ಯಾವುದೋ ಒಂದು ಕಾರಣದಿಂದ ಅಡಮಾನ ಇಡಲಿಕ್ಕೆ, ಅಂದರೆ ಬ್ಯಾಂಕಲ್ಲಿ ಇಡುವ ಪರಿಸ್ಥಿತಿ ಬರ್ತದೆ. ಅದು ನಮ್ಮ ಹತ್ರ ಇರುವುದಕ್ಕಿಂತ ಜಾಸ್ತಿ ಬ್ಯಾಂಕಲ್ಲೇ ಇರುತ್ತಲ್ಲ, ಆವಾಗ ಉಂಟಲ್ಲ ಯಾರಿಗಾದರೂ ತುಂಬ ಬೇಜಾರಾಗುತ್ತೆ. ಅಯ್ಯೋ ನಾವು ಚಿನ್ನ ತಗೊಬಂದಿದ್ದಷ್ಟೇ, ತಂದಿದ್ದು ಕೂಡಲೇ ಬ್ಯಾಂಕಿಗೆ ಹೋಯ್ತಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ. ನಿಮಗೆ ಇನ್ನು ಮುಂದೆ ಉಂಟಲ್ಲ, ನೀವು ಚಿನ್ನ ಬಿಡಿಸಿ ಆದ ನಂತರ ಏನು ಮಾಡಬೇಕು, ಮತ್ತು ನಿಮ್ಮದು ಚಿನ್ನ ಬ್ಯಾಂಕ್ಗೆ ಹೋಗಬಾರ್ದು, ನಿಮ್ಮ ಹತ್ರನೇ ಸದಾ ಇರಬೇಕು. ಪ್ರತಿ ಫಂಕ್ಷನ್ಗಳಿಗೂ ನೀವು ಹಾಕ್ಕೊಳ್ಬೇಕು, ಹಬ್ಬಗಳಿಗೂ ನೀವು ಹಾಕ್ಕೊಳ್ಬೇಕಂದ್ರೆ ನಾಳೆ ಉಂಟಲ್ಲ ಒಂದು ಒಳ್ಳೆಯ ಉಪಾಯ ಮಾಡಿ. ಇದನ್ನು ಮಾಡಿದರೆ ಉಂಟಲ್ಲ ನಿಮಗೆ 100% ನಿಮ್ಮ ಚಿನ್ನ ಬ್ಯಾಂಕಿಗೆ ಹೋಗೋದಿಲ್ಲ. ನೀವು ಫಸ್ಟ್ ಮಾಡಬೇಕಾಗಿದ್ದ ಕೆಲಸ ಏನಂತ ಹೇಳಿದರೆ, ನೀವು ಚಿನ್ನ ಖರೀದಿ ಮಾಡಿಕೊಂಡು ಬರ್ತೀರ ನೋಡಿ. ಚಿನ್ನ ಖರೀದಿ ಮಾಡಿಕೊಂಡು ಬರುವಾಗ ನೀವು ಡೈರೆಕ್ಟ್ ಉಂಟಲ್ಲ, ಅಂದರೆ ಕುತ್ತಿಗೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ಅಲ್ಲಿ ನೋಡ್ತಾರೆ, ಅಂದರೆ ಚಿನ್ನದ ಅಂಗಡಿಯಲ್ಲಿ ನೋಡ್ತಾರೆ. ಒಂದು ವೇಳೆ ಅಕಸ್ಮಾತ್ ನೀವೆಲ್ಲ ಚಿನ್ನ ಎಲ್ಲ ಹಾಕ್ಕೊಂಡು ನೋಡಿದ್ರಿ ಅಂತ ಹೇಳ್ಕೊಂಡು ಆದರೆ, ನೀವು ಮನೆಗೆ ಬರುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಅರಶಿನದ ನೀರಿನಲ್ಲಿ ಅದನ್ನು ಅದ್ದಿ, ಅಂದರೆ ಚಿನ್ನವನ್ನು ಹೊಸ ಚಿನ್ನ ತೆಗೆದಿರಲ್ಲ ಅದನ್ನು ಅದ್ದಿ, ಆಮೇಲೆ ದೇವರ ಮುಂದೆ ಇಟ್ಟು ಉಂಟಲ್ಲ, ಒಂದು ದಿನ ದೇವರ ಮುಂದೆಯೇ ಇರಲಿ, ಅಂದರೆ 24 ಗಂಟೆ ದೇವರ ಮುಂದೆ ಇರಲಿ. ಯಾಕೆ ಅರಶಿನದ ನೀರಿನಲ್ಲಿ ಅದ್ದಬೇಕು ಅಂತ ಹೇಳ್ಕೊಂಡು ಹೇಳಿದೆ ಅಂದರೆ, ಇವಾಗ ನೀವು ಚಿನ್ನ ತಗೊಳ್ಳಿಕ್ಕೆ ಹೋದಾಗ ಅಲ್ಲಿ ತುಂಬ ಜನರು ಹಾಕೊಂಡು ನೋಡಿರ್ತಾರೆ. ನೀವು ಒಬ್ಬರೇ ಹಾಕ್ಕೊಂಡಿರುವುದಲ್ಲ, ತುಂಬ ಜನ ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಕೆಲವರದ್ದು ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಗ್ರಹಚಾರ ಇರುತ್ತೆ ಕೆಲವರಿಗೆ. ಅಂದರೆ ಕೆಲವರಿಗೆ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಚಿನ್ನ ಹಾಕ್ಕೊಳ್ಳೋ ಯೋಗ ಇರೋದಿಲ್ಲ, ಅಂದರೆ ಬ್ಯಾಂಕಿಗೆ ಹೋಗ್ತಾ ಇರುತ್ತೆ, ಆ ಥರದ್ದೆಲ್ಲ ಪರಿಸ್ಥಿತಿ ಇರ್ತದೆ ಆಯಿತಾ. ಅದು ಅವರು ತಪ್ಪಲ್ಲ, ಅಂದರೆ ಮನೆಯಲ್ಲಿ ಕಷ್ಟ, ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದರೆ ಯಾರಾದರೂ ಚಿನ್ನ ಬ್ಯಾಂಕಲ್ಲಿ ಇಟ್ಟೇ ಇರ್ತಾರೆ. ಕಷ್ಟಕ್ಕೆ ಅಲ್ವಾ ಚಿನ್ನ ಮಾಡಿಸ್ಕೊಳ್ಳೋದು. ಆದರೂ ಕೂಡ ನಾವು ನಮ್ಮ ಹತ್ರ ಚಿನ್ನ ಉಳಿಬೇಕು ಅಂತ ಹೇಳ್ಕೊಂಡು ಆದರೆ ಅರಶಿನ ನೀರಿನಲ್ಲಿ ಹಾಕಿದ್ರಲ್ಲ, ನಿಮಗೆ ಅದು ಎಂಥ ದೋಷ ಇದ್ದರೂ ಕೂಡ ಹೋಗ್ತದೆ. ಮತ್ತು 24 ಗಂಟೆ ದೇವರ ಮುಂದೆ ಇಟ್ಟರೆ ನಿಮಗೆ ದೇವರದ್ದು ಆಶೀರ್ವಾದ, ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಸಿಗ್ತದೆ. ನಿಮಗೆ ತುಂಬ ಚಿನ್ನ ಮಾಡಲಿಕ್ಕೆ ಯೋಗ ಕೂಡ ಸಿಗ್ತದೆ. ಇವಾಗ ಆಯಿತು, ನೀವೆಲ್ಲ ಹೊಸ ಚಿನ್ನ ತಂದಾಯಿತು, ಅದನ್ನೆಲ್ಲ ಹಾಗೆ ಮಾಡಲಿಲ್ಲ, ನೀವು ಡೈರೆಕ್ಟ್ ತೊಗೊಂಡು ಹೋಗಿ ನೀವು ಹಾಕ್ಕೊಂಡ್ರೋ ಅಥವಾ ಬೀರುವಲ್ಲಿ ಇಟ್ಟರೋ ಎಲ್ಲೂ ಬೇಕು ಏನಾದರೂ ಮಾಡಿರಿ. ಇವಾಗ ಅಂಥವರಿಗೆ, ಅಂದರೆ ನೀವು ಇವಾಗ ಆಲ್ರೆಡಿ ಚಿನ್ನ ತೊಗೊಂಡಾಯಿತು, ಒಂದು ಸಲ ಬ್ಯಾಂಕಿಗೆ ಹೋಗಿ ಕೂಡ ಬಂದಾಯಿತು, ಅಂಥವರು ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನೀವು ನಾಳೆ ಅಂದರೆ ಇದು ಆಷಾಢದ ಮೊದಲ ಶುಕ್ರವಾರ ಅಲ್ವಾ, ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ. ಆವಾಗ ಏನು ಮಾಡಿ ಅಂತ ಹೇಳಿದರೆ, ಸಾಯಂಕಾಲದ ಹೊತ್ತಲ್ಲಿ ನಿಮ್ಮ ಚಿನ್ನ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ಕೊಂಡಾದರೆ ಯಾವತ್ತೂ ಕೂಡ ಬ್ಯಾಂಕಿಗೆ ಹೋಗಬಾರ್ದು ಅಂತ ಹೇಳಿದರೆ ಏನು ಮಾಡಿ ಅಂತ ಹೇಳಿದರೆ, ಈ ಥರ ದಾಲ್ಚಿನ್ನಿ ಸಿಗ್ತದೆ ನಿಮಗೆ. ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಹೇಳ್ತಾರೆ, ಚಕ್ಕೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ನೀವು ಪಲಾವ್ ಎಲ್ಲ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀರೋ ನೋಡಿ. ಮತ್ತು ನಿಮಗೆ ಇದು ಉಂಟಲ್ಲ, ಯಾವುದು ಗರಂ ಮಸಾಲದ್ದು ಪ್ಯಾಕೆಟ್ ಬರುತ್ತೆ ನೋಡಿ, ಅದರಲ್ಲೆಲ್ಲ ಸಿಗ್ತದೆ ಚಕ್ಕೆ ಆಯಿತಾ. ಚಕ್ಕೆ ಅಂತಾರೆ, ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ಈ ಥರದ್ದು ಚಕ್ಕೆ ಉಂಟಲ್ಲ, 7 ಚಕ್ಕೆ ತೊಗೊಳ್ಬೇಕು ನೀವು ಆಯಿತಾ. 7 ಚಕ್ಕೆಯನ್ನು ತೊಗೊಳ್ಳಿ. ಆಮೇಲೆ ಲವಂಗ ನೆನ್ಪಿಟ್ಕೊಳ್ಳಿ, ಹೀಗೆ ಮೊಗ್ಗು ಬಂದಿರಬೇಕು ಆಯಿತಾ. ಮೊಗ್ಗು ಇಲ್ಲದೆ ಇರೋದು ಲವಂಗ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ನಿಮಗೆ ಅದು
ಎಂಥ ಕೆಲಸ ಮಾಡೋದಿಲ್ಲ. ಮುಗ್ಗಿರುವ ಲವಂಗ 5 ತೊಗೊಳ್ಬೇಕು ಆಯಿತಾ. ಚಕ್ಕೆ 7 ಪೀಸ್ ತೊಗೊಳ್ಬೇಕು. ಮುಗ್ಗಿರುವ ಲವಂಗ 5 ಪೀಸ್ ತೊಗೊಳ್ಬೇಕು. ಅಂದರೆ ಈ ಥರದ್ದು 5 ಲವಂಗ ತೊಗೊಳ್ಬೇಕು. ಆಮೇಲೆ 1 ರೂಪಾಯಿ ನಾಣ್ಯ ಆಯಿತಾ. 1 ರೂಪಾಯಿ ನಾಣ್ಯ ತೊಗೊಂಡು ಏನು ಮಾಡಿ ಅಂತ ಹೇಳಿದರೆ, ಅದಷ್ಟನ್ನು ಕೆಂಪು ಬಣ್ಣದ ಬಟ್ಟೆ, ನಿಮಗೆ ಬಟ್ಟೆ ಎಲ್ಲ ಕಡೆ ಸಿಗ್ತದೆ. ಒಂದು ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ, ಒಂದು ಚಿಕ್ಕದಾದರೂ ಕೂಡ ಪರವಾಗಿಲ್ಲ, ಏನು ದೊಡ್ಡದು ಮಾಡಬೇಕಂತ ಇಲ್ಲ. ಒಂದು ಚಿಕ್ಕ ಬ್ಲೌಸ್ ಪೀಸ್ಗೆ ಈ 3 ವಸ್ತುಗಳನ್ನು ಅಂದರೆ ದಾಲ್ಚಿನ್ನಿ ಅಂದರೆ ಚಕ್ಕೆದು 7 ಪೀಸ್, 5 ಲವಂಗ ಮತ್ತು 1 ರೂಪಾಯಿ ಕಾಯಿನನ್ನು ನೀವು ದೇವರ ಮುಂದೆ ಇಟ್ಟು ನಾಳೆ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಲ್ವ, ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ಅದನ್ನು ಚೆಂದ ಮಾಡಿ ಕಟ್ಟಿ, ಅಂದರೆ ಪೋಟ್ಲಿ ಥರ ಕಟ್ಟಬೇಕು ಆಯಿತಾ. ನೀವು ಮಾಡಿರುವ ಇದನ್ನು ಉಂಟಲ್ಲ ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ, ನೀವು ಚಿನ್ನ ಇಡ್ತೀರ ನೋಡಿ ಯಾವ ಜಾಗದಲ್ಲಿ ಒಡವೆ ಇಡ್ತೀರ ನೋಡಿ ಆ ಜಾಗದಲ್ಲಿ ಅದನ್ನು ತಗೊಂಡು ಹೋಗಿ ಇಡಿ. ಆಮೇಲೆ ಪ್ರತಿ ಶುಕ್ರವಾರ ಆಯಿತಾ, ನೀವು ಪ್ರತಿ ವಾರ ಪೂಜೆ ಮಾಡ್ತೀರಲ್ಲ, ಮುಟ್ಟಾದಾಗ ಬೇಡ, ಪ್ರತಿ ಶುಕ್ರವಾರ ಆ ಪೋಟ್ಲಿಯನ್ನು ಪುನಃ ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ಪೂಜೆ ಮಾಡಿ, ಪುನಃ ನೀವು ಎಲ್ಲಿ ಬಂಗಾರ ಇಡ್ತೀರ ನೋಡಿ ಆ ಜಾಗದಲ್ಲಿ ಇಡ್ತಾ ಬನ್ನಿ. ಹೀಗೆ ಮಾಡಿದ್ರಂಟಲ್ಲ ನಿಮ್ಮ ಚಿನ್ನ ಇನ್ನು ಮುಂದೆ ಬ್ಯಾಂಕಿಗೆ ಹೋಗುವುದಿಲ್ಲ. ಇವಾಗ ನಾಳೆ ಮಾಡಬೇಕಾದ 2ನೇ ಮಹಾ ಉಪಾಯ ಅದು ಯಾವುದು ಅಂತ ಹೇಳಿದರೆ, ಗಂಡ ಹೆಂಡತಿ ನಡುವೆ ಜಗಳ ಇರ್ತದೆ, ಅಥವಾ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ ಅವರು ನಿಮಗೆ ಸಿಗ್ತಾ ಇರೋದಿಲ್ಲ, ಅದು ಯಾರು ಬೇಕಾದರೆ ಆಗಿರಲಿ ಅಂತ, ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆ ಒಬ್ಬರು ಮನಸ್ಸಲ್ಲಿ ಇಷ್ಟ ಇರ್ತಾರೆ ಆದರೆ ಅವರು ಸಿಗುವುದಿಲ್ಲ. ಗಂಡ ಹೆಂಡತಿ ಹಾಗೆ, ನೀವು ಗಂಡನನ್ನು ತುಂಬ ಪ್ರೀತಿ ಮಾಡ್ತೀರಾ ಅಥವಾ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತೀರಾ, ಅವರು ನಿಮ್ಮ ಹತ್ರ ಅಷ್ಟು ಒಳ್ಳೆಯ ರೀತಿಯಲ್ಲಿ ಇರೋದಿಲ್ಲ. ನಿಮಗೆ ಖುಷಿ ಹೇಗಿರಬೇಕು ನೋಡಿ ಆ ರೀತಿಯಲ್ಲಿ ಇರೋದಿಲ್ಲ. ಯಾವತ್ತೂ ನಿಮ್ಮನ್ನು ನೋಡಿ ಜಗಳ ಆಡ್ತಾ ಇರ್ತಾರೆ ಅಥವಾ ಸಿಡಿ ಮಾಡ್ತಾ ಇರ್ತಾರೆ ಅಂತ ಹೇಳುವವರು ಈ ಉಪಾಯವನ್ನು ಮಾಡಿ. ಇದು ಕೂಡ ಹಾಗೆ, ಏನಂತ ಹೇಳಿದರೆ ಇದೇ ಚಕ್ಕೆ ಅಂದರೆ ದಾಲ್ಚಿನ್ನಿ ಅಂತ ಹೇಳ್ತಾರಲ್ಲ, ಆ ಚಕ್ಕೆಯ ಮೇಲೆ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ನಿಮ್ಮ ಯಜಮಾನರ ಹೆಸರು ಅಂದರೆ ಕೆಲವರಿಗೆ ಹೆಂಡತಿಗೆ ಗಂಡನನ್ನು ನೋಡಿದರೆ ಆಗೋದಿಲ್ಲ, ಗಂಡನಿಗೆ ಹೆಂಡತಿಯನ್ನು ನೋಡಿದರೆ ಆಗೋದಿಲ್ಲ ಅಲ್ಲ. ನಿಮಗೆ ಯಾರನ್ನು ಇಷ್ಟಪಡಬೇಕು ಅಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರದೇ ಆದರೂ ಕೂಡ ಪರವಾಗಿಲ್ಲ, ಅವರ ಹೆಸರನ್ನು ಇದರಲ್ಲಿ ಬರಿಬೇಕು ಆಯಿತಾ. ದಾಲ್ಚಿನ್ನಿ ಮೇಲೆ ಅವರ ಹೆಸರನ್ನು ಬರೆದು ನೀವು ರಾತ್ರಿ ಮಲಗುವಾಗ ಉಂಟಲ್ಲ, ನೀವು ಮಲಗುವಾಗ ಏನು ನೆನೆಸ್ಕೊಳ್ಬೇಕು ಅಂತ ಹೇಳಿದರೆ, ನೀವು ಯಾರ ಹೆಸರು ಈ ದಾಲ್ಚಿನ್ನಿ ಇದ್ರದ್ದು ಚಕ್ಕೆಯ ಮೇಲೆ ಬರೆದಿದ್ದೀರೋ ನೋಡಿ, ಅದು ಅವರು ನಿಮಗೆ ಸಿಗಬೇಕು, ಅವರ ಪ್ರೀತಿ ನಿಮಗೆ ಸಿಗಬೇಕು ಅಂತ ಹೇಳ್ಕೊಂಡು ಬಯಸಿ, ಆಮೇಲೆ ಇದನ್ನು ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಮಲಗಿ ಆಯಿತಾ. ಇದನ್ನುಂಟಲ್ಲ ನಿಮಗೆ ನಿಮ್ಮ ಪ್ರೀತಿ ಸಿಗುವ ತನಕ, ಅಂದರೆ ನಿಮ್ಮ ಗಂಡನ ಪ್ರೀತಿ ನಿಮ್ಮ ಹೆಂಡತಿಯ ಪ್ರೀತಿ ನಿಮಗೆ ಸಿಗುವ ತನಕ ಈ ಕೆಲಸ ಮಾಡಿ. ಇದನ್ನು ದಿನ ಚೇಂಜ್ ಮಾಡಬೇಕಂತ ಇಲ್ಲ. ಒಂದು ಸಲ ಇಟ್ಟರೆ ಉಂಟಲ್ಲ ಅದು ಒಂದು ಸಲಕ್ಕೆ ಆಗೋದಲ್ಲ. ನಿಮಗೆ ಪ್ರತಿದಿನ ಇದನ್ನು ಪಿಲ್ಲೋ ಕವರೆಲ್ಲ ಚೇಂಜ್ ಮಾಡ್ತೀರ ನೋಡಿ, ಆವಾಗ ಇದನ್ನು ಎಲ್ಲಾದರೂ ಇಟ್ಟು ಆಮೇಲೆ ಹೊಸ ಇದು ಅಂದರೆ ಒಗೆದಿರುವ ಪಿಲ್ಲೋ ಕವರ್ ಹಾಕಬೇಕಾದ್ರೆ ಪುನಃ ಇದನ್ನೇ ಆಯಿತಾ, ಅದನ್ನು ಹೊಸ ಮಾಡಬೇಕಂತ ಇಲ್ಲ, ಇದನ್ನೇ ಹಾಕಿ ಮಾಡ್ಬೋದು. 2ನೇ ಉಪಾಯ ಏನಂತ ಹೇಳಿದರೆ, ನೆನ್ಪಿಟ್ಕೊಳ್ಳಿ, ಕೆಂಪು ಬಣ್ಣದಲ್ಲಿ ಬರಿಬೇಕು ಆಯಿತಾ. ಮತ್ತು ನೀಲಿ ಕಲರ್ದಲ್ಲಿ ಬರೆದ್ರೆ ಪ್ರಯೋಜನ ಇಲ್ಲ, ಕೆಂಪು ಬಣ್ಣದಲ್ಲಿ ಬರಿಬೇಕು ಅವರ ಹೆಸರನ್ನು. ಮತ್ತೊಂದು ಏನಂತ ಹೇಳಿದರೆ, ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಅಂದರೆ ಕೆಲವರೆಲ್ಲ ಇದೆಲ್ಲ ಎಂತ ಮಾಡಿಟ್ಟಿದ್ದೀಯ ಅಂತ ಹೇಳ್ಕೊಂಡು ಕೇಳ್ತಾರಲ್ಲ, ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ, ಒಂದು ಬಿಳಿ ಬಣ್ಣದ ಹಾಳೆ ಆಯಿತಾ, ಬಿಳಿ ಬಣ್ಣದ ಹಾಳೆಯಲ್ಲಿ ನಿಮಗೆ ನಿಮ್ಮ ಗಂಡನ ಹೆಸರು ಅಂದರೆ ನಿಮಗೆ ಯಾರು ಇಷ್ಟಪಡಬೇಕು ನೋಡಿ ಅವರ ಹೆಸರನ್ನು ಬರೆದು ಚಂದ, ಅಂದರೆ ಕೆಂಪು ಬಣ್ಣದ ಇಂಕಿನಲ್ಲಿ ಆಯಿತಾ, ಕೆಂಪು ಬಣ್ಣದ ಇಂಕಲ್ಲೇ ಆಗಬೇಕು. ಮತ್ತು ಬೇರೆ ಇದು ಬ್ಲೂ ಇಂಕ್ ಗ್ರೀನ್ ಇಂಕ್ ಅದೆಲ್ಲ ಆಗೋದಿಲ್ಲ ಆಯಿತಾ. ಬರೆದು ಬಿಳಿ ಬಣ್ಣದ ಹಾಳೆಯಲ್ಲಿ ಬರೆದು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಈ ಚಕ್ಕೆ ಉಂಟಲ್ಲ ಆ ಚಕ್ಕೆಯನ್ನು ಪೌಡರ್ ಮಾಡಿ ಆ ಪೌಡ್ರನ್ನು ಅದರಲ್ಲಿ ಉದುರಿಸಬೇಕು. ಉದುರಿಸಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನು ಪೇಪರನ್ನು ಆಯಿತಾ, ನೀವು ಬರೆದಿಟ್ಟಿದ್ರು ನೋಡಿ ಹೆಸರು, ಅದು ಸೇರಿಸಿ ಚಕ್ಕೆ ಪೌಡ್ರನ್ನು ಸೇರಿಸಿ ಕೂಡ ಸುಡಬೇಕು. ಸುಟ್ಟಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಹರಿಯುವ ನದಿಯೆಲ್ಲ ಇದ್ರೆ ಉಂಟಲ್ಲ, ಅಂದರೆ ಹರಿದು ಹೋಗ್ತದೆ ನೋಡಿ ನೀರು, ಅಂತಹದ್ದೆಲ್ಲ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ನೀವು ಬಕೆಟಲ್ಲಿ ಆದರೂ ಕೂಡ ಪರವಾಗಿಲ್ಲ, ಒಂದು ಬಕೆಟಲ್ಲಿ ನೀರು ತಗೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಇದು ಬರೆದು ಸುಟ್ಟಿದ್ದೀರಲ್ವ ಅದನ್ನು ನೀರಿನಲ್ಲಿ ಮುಳುಗಿಸ್ಬೇಕು. ಆಮೇಲೆ ಆ ಬಕೆಟಿಂದ ನೀರನ್ನು ತಗೊಂಡು ಹೋಗಿ ಗಿಡಕ್ಕೆ ಹಾಕ್ಬೋದು. ನಿಮಗೆ ಹರಿಯುವ ನದಿಯೆಲ್ಲ ಸಿಕ್ಕಿದರೆ ತುಂಬ ಒಳ್ಳೆಯದು ಆಯಿತಾ. ಇದನ್ನು ನದಿಗೆ ಅಂದರೆ ಇದರದ್ದು ಬೂದಿಯನ್ನು ನದಿಗೆ ಬಿಸಾಕಿದ್ರೆ ಉಂಟಲ್ಲ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ನೀವು ಇಷ್ಟಪಟ್ಟವರು ನೀವು ಹೇಳಿದ ಹಾಗೆ ಕೇಳ್ತಾರೆ ಮತ್ತು ನಿಮಗೆ ತುಂಬ ಪ್ರೀತಿ ಕೊಡ್ತಾರೆ. ಇವಾಗ 3ನೇ ಮಹಾ ಉಪಾಯ ಏನಂತ ಹೇಳಿದರೆ, ಇವಾಗ ನೀವು ವ್ಯಾಪಾರ ಮಾಡ್ತಾ ಇರ್ತೀರ, ವ್ಯಾಪಾರ ತುಂಬ ಡಲ್ ಇರುತ್ತೆ ಆಯಿತಾ. ನೀವು ಯಾವುದೇ ವ್ಯಾಪಾರ ಮಾಡಿ, ಬಟ್ಟೆ ಅಂಗಡಿ ಆಗಲಿ ಇಲ್ಲಿ ಬೇರೆ ಯಾವುದೇ ವ್ಯಾಪಾರ ಮಾಡಿದರೆ ನಿಮಗೆ ವ್ಯಾಪಾರ ಡಲ್ ಇರ್ತದೆ ಅಂತ ಹೇಳಿದರೆ, ಅಲ್ಲಿ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿದೆ ಅಂತ, ಯಾರೋ ಒಬ್ಬರು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂದರೆ ಎಲ್ಲರಿಗೆ ವ್ಯಾಪಾರ ಆಗ್ತಾ ಇರ್ತದೆ, ನಿಮ್ಮ ಅಂಗಡಿಗೆ ಮಾತ್ರ ವ್ಯಾಪಾರ ಆಗ್ತಾ ಇರೋದಿಲ್ಲ, ಬೇರೆಯವರೆಲ್ಲ ಒಳ್ಳೇದಾಗ್ತಾ ಇರ್ತದೆ, ನಿಮಗೆ ಮಾತ್ರ ಇರುವುದಿಲ್ಲಲ್ಲ. ಆ ಕಾರಣದಿಂದ ಆ ಥರದ್ದೆಲ್ಲ ಸಮಸ್ಯೆ ಇದ್ದರೆ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ನಾಳೆ ಮಾಡೋದಲ್ಲ ಆಯಿತಾ, ಮಂಗಳವಾರ ಅಥವಾ ಶನಿವಾರ ದಿವಸ ಮಾತ್ರ ಮಾಡಲಿಕ್ಕೆ ಆಯಿತಾ. ಮಂಗಳವಾರ ಅಥವಾ ಶನಿವಾರ ದಿವಸ ಮಾಡಲಿಕ್ಕೆ, ಮತ್ತು ನಾಳೆ ಮಾಡಲಿಕ್ಕೆ ಹೋಗಬೇಡಿ.
ಏನು ಮಾಡಿ ಅಂತ ಹೇಳಿದರೆ, ನೀವು ಮನೆಯಿಂದ ಹೋಗುವಾಗನೇ ಉಂಟಲ್ಲ, ಇದೇ ಚಕ್ಕೆ ಆಯಿತಾ, ದಾಲ್ಚಿನ್ನಿ ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಇದರ ಘಮ ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ನೀವು ಹಣ ವಶೀಕರಣ ಮಾಡಬೇಕಾದ್ರೆ, ನಿಮಗೆ ಹಣ ಬೇಕಾದರೆ ಇದರಿಂದನೇ ನೀವು ಮಾಡಬೇಕು ಆಯಿತಾ. ಇದರಿಂದನೇ ತಂತ್ರ ಮಾಡಿದರೆ ನಿಮಗೆ ಕಷ್ಟ ಪರಿಹಾರ ಆಗ್ತದೆ. ನೀವು ಏನು ಮಾಡಿ ಅಂತ ಹೇಳಿದರೆ, ಮನೆಯಿಂದ ಹೋಗುವಾಗನೇ ಇದ್ರದ್ದು ಪೌಡರ್ ಮಾಡಿಕೊಂಡು ತಗೊಂಡು ಹೋಗಿ. ಅಂದರೆ ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತ ಹೇಳ್ತಾರೆ, ಅದನ್ನು ಪೌಡ್ರ್ ಮಾಡ್ಕೊಂಡು ತೊಗೊಂಡು ಹೋಗಿ. ನೀವು ಅಂಗಡಿ ಓಪನ್ ಮಾಡಲಿಕ್ಕೆ ಹೋಗ್ತಿರಲ್ವ, ಓಪನ್ ಮಾಡಬೇಕಾದ್ರೆ ಗುಡಿಸ್ತಾರೆ, ಪ್ರತಿಯೊಬ್ಬರು ಕೂಡ ಅಂಗಡಿ ಎದುರುಗಡೆ ಗುಡಿಸ್ತಾರೆ, ನೀರು ಹಾಕ್ತಾರೆ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮೇನ್ ಡೋರ್ ಅಂದರೆ ಅಂಗಡಿದು ಮೇನ್ ಡೋರ್ ಉಂಟಲ್ಲ, ಆ ಮೇನ್ ಡೋರ್ಗೆ ಬಲದಿಂದ ಎಡಭಾಗಕ್ಕೆ ಇದ್ರದ್ದು ಪೌಡ್ರ್ ಉಂಟಲ್ಲ, ಇದ್ರದ್ದು ಪೌಡ್ರ್ ಬಲದಿಂದ ಎಡಭಾಗಕ್ಕೆ ಹೀಗೆ ಹಾಕ್ಕೊಂಡು ಬರಬೇಕು ಆಯಿತಾ. ಅಂದರೆ ಈ ಥರ ಹಾಕ್ಕೊಂಡು ಬರಬೇಕು. ಈ ಥರ ಮಾಡಿದ ನಂತರ ನೀವು ನಿಮ್ಮ ಅಂಗಡಿ ಒಳಗಡೆ ಹೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನೀವು ಕೂತ್ಕೊಳ್ಬೇಕು. ಅಂದರೆ ನೀವು ಎಲ್ಲಿ ಕೂತ್ಕೊಳ್ತೀರಿ ನೋಡಿ, ಆ ಜಾಗದಲ್ಲಿ ಕೂತ್ಕೊಳ್ಬೇಕು. ಇದು ಏನು ಕೆಲಸ ಮಾಡ್ತದೆ ಅಂತ ಹೇಳಿದರೆ, ನಿಮಗೆ ವ್ಯಾಪಾರವಾಗುವ ಹಾಗೆ ಮಾಡ್ತಾರೆ, ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ನಾವು ಜಪಾನಲ್ಲೆಲ್ಲ ಹೋದರೆ ಉಂಟಲ್ಲ, ಜನರು ನಮ್ಮ ಜಾಗಕ್ಕೆ ಬರಲಿ ಅಂದರೆ ನಾವಿರುವ ಶಾಪ್ಗೆ ಬರಲಿ ಅಂತ ಹೇಳ್ಕೊಂಡು ಜಪಾನಲ್ಲಿ ಒಂದು ಬೆಕ್ಕನ್ನು ಇಟ್ಕೊಂಡಿರ್ತಾರೆ. ಆ ಬೆಕ್ಕು ಹೀಗೆ ಕರಿತಾ ಇರ್ತದೆ ನೋಡಿ, ಅದು ವಾಸ್ತುವಿನ ಪ್ರಕಾರ ಅದನ್ನು ಅವರು ಇಟ್ಟಿರ್ತಾರೆ. ಇಲ್ಲಿ ಕೂಡ ನಮ್ಮ ಅಂದರೆ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಕೂಡ ಇಟ್ಟಿರ್ತಾರೆ. ಅಂದರೆ ವಾಸ್ತುವಿನ ಬೆಕ್ಕು, ಅದು ಬೆಕ್ಕು ಕರಿತಾ ಇರ್ತದೆ. ಅಂದರೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಹೊರಗಡೆ ಇರುವ ಗ್ರಾಹಕರು ನಮ್ಮ ಅಂಗಡಿಗೆ ಬರಲಿ ಅಂತ ಹೇಳ್ಕೊಂಡು ಇದು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತದೆ. ನಿಮ್ಮ ಅಂಗಡಿಗೆ ಜನರು ಬರುವ ಹಾಗೆ ಅದು ಮಾಡ್ತದೆ. ಇವಾಗ ನಾಳೆ ಮತ್ತೊಂದು ವಿಧಾನ ಮಾಡಬಹುದು. ಏನಂತ ಹೇಳಿದರೆ, ಮನೆಯಲ್ಲಿ ಯಾವತ್ತೂ ಅಣ್ಣ ತಮ್ಮಂದ್ರು ಗಲಾಟೆ ಅಥವಾ ಗಂಡ ಹೆಂಡತಿ ಗಲಾಟೆ, ಕೆಟ್ಟದು, ಈ ಮನೆ ಒಳಗಡೆ ಬರಲಿಕ್ಕೆ ನಿಮಗೆ ಇಷ್ಟ ಇಲ್ಲ. ಬೇರೆ ಕಡೆ ಎಲ್ಲ ಹೋಗುವಾಗ ನೀವು ಖುಷಿಯಲ್ಲಿ ಇರ್ತೀರ, ಮನೆಗೆ ಬರುವಾಗ ಮಾತ್ರ ನಿಮಗೆ ಅಯ್ಯೋ ಯಾಕೆ ಮನೆಗೆ ಬಂದೆ ಅಂತ ಹೇಳ್ಕೊಂಡು ಆಗ್ತದೆ ನೋಡಿ. ಅಂಥವರೆಲ್ಲ ಏನು ಮಾಡಿ ಅಂತ ಹೇಳಿದರೆ, ಸೇಮ್ ಆಯಿತಾ, ಇದೇ ಚಕ್ಕೆಯನ್ನು ನೀವೇನು ಮಾಡಿ, ಈ ಚಕ್ಕೆಗೆ ಉಂಟಲ್ಲ ಅದ್ರ ಜೊತೆಗೆ ಸ್ವಲ್ಪ ಲವಂಗ, 1 ರೂಪಾಯಿ ಕಾಯಿನ್ ಮತ್ತು ಕಲ್ಲುಪ್ಪು ಅಷ್ಟನ್ನು ಕೂಡ ಉಂಟಲ್ಲ ಕೆಂಪು ಬಟ್ಟೆಗೆ ಕಟ್ಟಿ ಆಯಿತಾ, ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆಮೇಲೆ ಇದನ್ನು ಮೇನ್ ಡೋರ್ಗೆ ಹೊರಗಡೆಯಿಂದ ಆಯಿತಾ, ಒಳಗಡೆಯಿಂದ ಅಲ್ಲ ಹೊರಗಡೆಯಿಂದ ಇದನ್ನು ಕಟ್ಟಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಏನು ಕೂಡ ಕೆಟ್ಟದಾಗೋದಿಲ್ಲ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಅಂದರೆ, ಕೆಲವ್ರದ್ದು ಕಣ್ಣಿನ ದೃಷ್ಟಿಯಿಂದ ಕೂಡ ಈ ಥರ ಸಮಸ್ಯೆ ಇರ್ತದೆ. ಕೆಲವರು ಏನಂದರೆ, ಗಂಡ ಹೆಂಡತಿ ಒಳ್ಳೆಯದಲ್ಲಿ ಇದ್ದರೆ ಅಥವಾ ಒಂದು ಫ್ಯಾಮಿಲಿ ಫುಲ್ ಒಳ್ಳೆಯದಲ್ಲಿ ಇದ್ದರೆ ಅವರು ಯಾವತ್ತೂ ಸುತ್ತಾಡೋದು, ಹೊರಗಡೆ ಹೋಗೋದು, ಅಂದರೆ ಖುಷಿಯಲ್ಲಿದ್ದಾರೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ನಂಜಿ, ಅಂದರೆ ಅದು ಅವರಿಗೆ ನೋಡಲಿಕ್ಕೆ ಆಗೋದಿಲ್ಲ, ಹೇಗಾದರೂ ಅವರು ಹಾಳಾಗಿ ಹೋಗಲಿ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ ನೋಡಿ. ಅಂಥವ್ರದ್ದು ಎಲ್ಲ ಪ್ರಾಬ್ಲಮ್ ಇದ್ದರೆ ಈ ಕೆಲಸ ಮಾಡಿ, ಇದರಿಂದ ನಿಮಗೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಇವಾಗ ನಾಳೆದ್ದೆ ಇದು ಕೂಡ ಹಾಗೆ ಶುಕ್ರವಾರ ಮಾಡಲಿಕ್ಕೆ ಕೆಲಸ. ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಇರಬೇಕು ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಚಕ್ಕೆ ಆಯಿತಾ. ಚಕ್ಕೆ ಅಂದರೆ ನಾನು ಇವತ್ತು ಫುಲ್ ದಾಲ್ಚಿನ್ನಿ ಬಗ್ಗೆನೇ ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಇದರದ್ದು ಘಮ ನೋಡಿ, ನಿಮಗೇ ಎಷ್ಟು ಒಂಥರ, ಇದನ್ನು ತಗೊಳ್ಳುವಾಗಲೇ ನಿಮಗೆ ಮನಸ್ಸೆಲ್ಲ ಒಂಥರ ಆಗುತ್ತೆ ನೋಡಿ. ಅದೇ ರೀತಿ ಮಹಾಲಕ್ಷ್ಮಿ ಕೂಡ ಅಷ್ಟೇ, ಇದ್ರದ್ದು ಘಮ ಬಂದರೆ ತುಂಬ ಇಷ್ಟಪಡ್ತಾರೆ ಮಹಾಲಕ್ಷ್ಮಿ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಚಕ್ಕೆ ತೊಗೊಳ್ಳಿ. ನಿಮಗೆ ಎಷ್ಟು ಪೀಸ್ ತೊಗೊಳ್ಬೇಕು ಅಂತ ತಿಳ್ಕೊಂಡಿಲ್ಲ, ನಿಮಗೆ ಎಷ್ಟಾದರೂ ಕೂಡ ತೊಗೊಳ್ಬೋದು. ಅದರ ಜೊತೆಗೆ ಕರ್ಪೂರ ಆಯಿತಾ, ಕರ್ಪೂರ ಆಮೇಲೆ ಸಾಂಬ್ರಾಣಿ ಆಯಿತಾ. ಇದು ಚಕ್ಕೆ, ಕರ್ಪೂರ, ಸಾಂಬ್ರಾಣಿ ಇದ್ರದ್ದು ಹೊಗೆ ಮಾಡಿ ಉಂಟಲ್ಲ, ಆ ಹೊಗೆಯನ್ನು ಮನೆಯಲ್ಲಿ ಇಳಿತಾ ನಾಳೆ ಫುಲ್ ಮನೆಗೆಲ್ಲ ತೋರಿಸ್ಕೊಂಡು ಬನ್ನಿ. ಇದರಿಂದ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಯಾವುದಾದ್ರೂ ಕೆಟ್ಟ ಕಣ್ಣಿನ ದೃಷ್ಟಿದು ದೋಷ ಇದ್ದರೆ ಆ ಥರಲ್ಲೆಲ್ಲ ಇದು ಹೋಗಿ ಉಂಟಲ್ಲ, ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರ್ತದೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಕೂಡ ಅಂದರೆ ಇದ್ರದ್ದು ಪರಿಮಳ ತುಂಬ ಇಷ್ಟ ಮಹಾಲಕ್ಷ್ಮಿಗೆ ಅಂತ ಹೇಳ್ಕೊಂಡು ಹೇಳ್ದಲ್ಲ, ಆದ್ದರಿಂದ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ. ಯಾವ ಜಾಗದಲ್ಲಿ ತುಂಬ ಪರಿಮಳ ಬರ್ತಾ ಇರ್ತದೆ ನೋಡಿ, ಅಂತಹ ಜಾಗ ಎಲ್ಲ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ವಾಸನೆ ಬರುವ ಜಾಗದಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ, ಘಮ ಘಮ ಅನ್ನತ್ತಲ್ವ, ಅಂತಹ ಜಾಗದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಆದ್ದರಿಂದ ಇದೊಂದೊಂದು ಕೆಲಸ ಮಾಡಿ, ಇದು ಕೂಡ ಸಾಯಂಕಾಲದ ಹೊತ್ತಲ್ಲಿ ಮಾಡಿ. ಇವಾಗ 6ನೇದು ಯಾರಿಗೆ ಅಂತ ಹೇಳಿದರೆ, ಕೆಲಸ ಎಲ್ಲ ಹುಡುಕ್ತಾ ಇರ್ತಾರೆ, ಇಂಟರ್ವ್ಯೂಗೆ ಹೋಗ್ತಾರೆ, ತುಂಬ ಇಂಟರ್ವ್ಯೂ ಹೋಗ್ತಾರೆ, ಎಲ್ಲಿ ಕೂಡ ಕೆಲಸ ಸಿಗೋದಿಲ್ಲ. ನಿಮಗೆ ಇಷ್ಟಪಟ್ಟ ಕೆಲಸ ಕೂಡ ಸಿಗೋದಿಲ್ಲ. ಅಂದರೆ ಕೆಲವರಿಗೆ ಏನೋ ಕೆಲಸ ಸಿಗಬೇಕು ಅಂತ ಹೇಳ್ಕೊಂಡು ಆಸೆ ಪಟ್ಟು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಿರ್ತಾರೆ, ಅವರು ಓದಿದ್ದೇ ಬೇರೆ, ಕೆಲಸ ಸಿಕ್ಕಿದ್ದೇ ಬೇರೆ, ಆ ಥರದ್ದೆಲ್ಲ ಆಗ್ತಲ್ಲ. ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಇಂಟರ್ವ್ಯೂ ಹೋಗೋ ಸಮಯದಲ್ಲಿ, ಇದನ್ನು ಕೂಡ ನಾಳೆ ಮಾಡೋದಲ್ಲ, ನೀವು ಯಾವ ಸಮಯದಲ್ಲಿ ಇಂಟರ್ವ್ಯೂಗೆ ಹೋಗ್ತಾರೆ ನೀವು ಅಥವಾ ಕೆಲಸ ಹುಡುಕ್ಲಿಕ್ಕೆ ಹೋಗ್ತೀರ ನೋಡಿ, ಆ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸೇಮ್ ದಾಲ್ಚಿನ್ನಿ ಆಯಿತಾ, ಇದು ನಿಮಗೆ ಪಾಸಿಟಿವ್ ಎನರ್ಜಿ ಬರುವ ಹಾಗೆ ಮಾಡ್ತದೆ. ಆ ಕಾರಣದಿಂದ ಈ ದಾಲ್ಚಿನ್ನಿಯನ್ನು ಸ್ವಲ್ಪ ತೊಗೊಳ್ಳಿ, ಒಂದು 3-4 ಥರದ್ದು ಪೀಸನ್ನು ತೊಗೊಳ್ಳಿ. ಚಕ್ಕೆದು ಪೀಸ್, ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಹೇಳ್ಕೊಂಡಿರ್ತಾರಲ್ಲ, ಆ ಪೀಸ್ ತೊಗೊಂಡು ಚೆಂದ ಮಾಡಿ ಅದನ್ನು ಕುದಿ ಬರಿಸಬೇಕು ಆಯಿತಾ. ಕುದಿ ಬರಿಸಿದ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ರದ್ದು ಪರಿಮಳ ಎಲ್ಲ ನೀರಿಗೆ ಬರ್ತದೆ ಆಯಿತಾ. ಇದು ಕೂಡ ಇದಕ್ಕೆ ಆಮೇಲೆ ಪ್ರಯೋಜನಕ್ಕೆ ಇಲ್ಲ. ಆ ನೀರಿನಿಂದ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಅದರಿಂದ ಆ ನೀರಿನಿಂದ ಚೆಂದ ಮಾಡಿ 2 ಕೈ 2 ಕಾಲು ಮುಖ ಆಯಿತಾ, ಬೇಕಾದರೆ ಮೈಯೆಲ್ಲ ಹಚ್ಕೊಂಡ್ರೂ ಕೂಡ ಪರವಾಗಿಲ್ಲ.
ಈ ಥರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಗ್ಯಾರಂಟಿ, ನೀವು ಇಂಟರ್ವ್ಯೂಗೆ ಹೋಗ್ತೀರಿ ನೋಡಿ, 100% ನಿಮಗೆ ಕೆಲಸ ಸಿಕ್ಕೇ ಸಿಗ್ತದೆ. ನಿಮಗೆ ಭಯ ಇರ್ತದೆ ನೋಡಿ ಮನಸ್ಸಲ್ಲಿ, ಸಿಗ್ತದೋ ಇಲ್ವೋ ಅದೆಲ್ಲ ಹೋಗ್ತದೆ. ನಿಮಗೆ ಗ್ಯಾರಂಟಿ ಆಯಿತಾ, ನಿಮಗೆ ಗ್ಯಾರಂಟಿ ಕೆಲಸ ಸಿಕ್ಕೇ ಸಿಗ್ತದೆ. ಇದನ್ನು ಒಂದು ಕೆಲಸ ಮಾಡಿ ನೋಡಿ. ತುಂಬ ಸಲ ಇಂಟರ್ವ್ಯೂಗೆ ಹೋಗಿ ಫೇಲ್ ಆಗಿದ್ದೀರಿ ಅಲ್ವಾ? ಈ ಸಲ ಒಂದು ಸಲ ಇದನ್ನು ಮಾಡಿ ನಿಮಗೆ ಮನೆಯಿಂದ ಹೋಗುವಾಗಲೇ ನನಗೆ 100% ಕೆಲಸ ಸಿಕ್ಕೇ ಸಿಗ್ತದೆ ಅಂತ ಹೇಳ್ಕೊಂಡು ನೀವು ಹೋಗುವ ರೋಡಲ್ಲೆಲ್ಲ ಎಣಿಸ್ಕೊಂಡೇ ಹೋಗಬೇಕು. ಕೆಲಸ ಸಿಕ್ಕೇ ಸಿಗ್ತದೆ ಅಂತ ಹೇಳ್ಕೊಂಡು. ಮತ್ತು ಇಂಟರ್ವ್ಯೂ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಅಟೆಂಡ್ ಮಾಡಿ. ಆವಾಗ ನೋಡಿ ನಿಮಗೆ ಗ್ಯಾರಂಟಿ ಕೆಲಸ ಸಿಕ್ಕೇ ಸಿಗ್ತದೆ. ಇವಾಗ 7ನೇದು ಆಯಿತಾ, ಇದು ನಾಳೆ ಮಾಡಲಿಕ್ಕೆ ಅಥವಾ ಶುಕ್ರವಾರ ದಿವಸ ಮಾಡಲಿಕ್ಕೆ, ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೀನಿ. ಯಾಕಂತ ಹೇಳಿದರೆ ನಿಮ್ಮನ್ನು ನೋಡದೆ ಆಗದೆ ಇರುವವರು ಉಂಟಲ್ಲ, ತುಂಬ ಜನ ಇರ್ತಾರೆ. ನಿಮ್ಮ ಎದುರುಗಡೆ ಚಂದ ಮಾಡಿ ನಗ್ತಾ ಮಾತಾಡ್ತಾರೆ, ಆದರೆ ಒಳಗಡೆ ಉಂಟಲ್ಲ, ಒಳಗಡೆ ಅವರದ್ದು ಒಂದು ಕಿಚ್ಚು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ನಿಮ್ಮನ್ನು ನೋಡುವಾಗ ಅದು ಒಳಗಡೆ ಇರ್ತದೆ. ಹೊರಗಡೆ ನಿಮಗೆ ನೋಡಿಕೊಂಡು ನಗಾಡ್ತಾ ಓ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮಾತಾಡಿ. ಒಳಗಿಂದ ಜಲಸ್ ಇರುತ್ತೆ ಆಯಿತಾ, ನಿಮ್ಮನ್ನು ನೋಡಿದರೆ ಅವಳು ಹಾಗೆ ಆದ್ಲು, ಹೀಗೆ ಇದ್ಲು, ಇವಾಗ ಹೀಗೆ ಆದ್ಲು ಅಂತ ಹೇಳ್ಕೊಂಡು. ಅಥವಾ ಅವಳು ಗಂಡ ನೋಡು ಹೇಗೆ ಸಾಕಿದ್ದಾನೆ, ಅವಳ ಗಂಡ ಮುಂಚೆ ಹೀಗೆ ಇದ್ರು, ಇವಾಗ ನೋಡು ಅವಳು ಯಾವ ರೀತಿಯಾಗಿದೆ, ಮನೆ ನೋಡಿ ಮುಂಚೆ ಈ ಥರ ಇತ್ತು, ಇವಾಗ ನೋಡಿ ಹೇಗೆ ಆಗಿದೆ ಅಂತ ಹೇಳ್ಕೊಂಡೆಲ್ಲ ತುಂಬ ಆಯಿತಾ. ಅದು ಅಂತ ಹೇಳ್ಕೊಂಡಿಲ್ಲ, ಆರೋಗ್ಯದ ವಿಷಯದಲ್ಲಿ ಕೂಡ ಹಾಗೆ. ಕೆಲವರು ಏನಂದರೆ ಇವಳಿಗೆ ಏನು ಪಟ ಕೆಲಸ ಮಾಡಿಕೊಂಡು ಹೋಗ್ತಾಳೆ, ಏನು ಕೂಡ ತೊಂದರೆ ಇಲ್ಲ, ಆರಾಮಾಗಿದ್ದಾಳೆ, ಗಟ್ಟಿ ಇದ್ದಾಳೆ, ಏನು ತೊಂದರೆ ಇಲ್ಲ, ಆರೋಗ್ಯ ಕೂಡ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಕಣ್ಣು ಹಾಕೋರು ಆಯಿತಾ. ಎಲ್ಲ ರೀತಿಯಲ್ಲಿ ನಿಮಗೆ ದೃಷ್ಟಿ ಹಾಕುವವರು ಜಾಸ್ತಿ ಜನ ಇದ್ದೇ ಇರ್ತಾರೆ. ಆ ಕಾರಣಕ್ಕೆ ನೀವು ಪ್ರತಿಯೊಬ್ಬರು, ಗಂಡಸರಾದರೂ ಅಷ್ಟು, ಹೆಂಗಸರಾದರೂ ಅಷ್ಟೇ, ಅಥವಾ ಮಕ್ಕಳಿಗಾದರೂ ಅಷ್ಟೇ, ಮಕ್ಕಳಿಗೆ ಚಂದ ಓದ್ತಾ ಇದ್ದಾರೆ ಅಂತ ಹೇಳಿದ್ರು ಅದನ್ನು ಕೂಡ ಕಣ್ಣು ಹಾಕುವವರಿದ್ದಾರೆ. ಏನಂತ ಹೇಳಿದರೆ ಚಂದ ಓದ್ತಾಳೆ ಅವಳು, ಚಂದ ಒಳ್ಳೆ ಮಾರ್ಕ್ ಬರ್ತಾಳೆ ಅಂತ ಹೇಳ್ಕೊಂಡು ಒಂದು ಸಲ ಹೇಳಿದರೆ ಸಾಕು, ಎಷ್ಟು ಪರ್ಸೆಂಟೇಜ್ ಅವಳಿಗೆ ಅಂತ ಹೇಳ್ಕೊಂಡು ಅವರು ಕೇಳುವಾಗ ನೀವು ಹೇಳ್ತೀರಲ್ಲ, ಹೌದಾ ಇಷ್ಟು ಪರ್ಸೆಂಟೇಜಾ ಅಂತ ಹೇಳ್ಕೊಂಡು ಒಂದು ಸಲ ಹೇಳಿದರೆ ಸಾಕಾಗ್ತದೆ. ಆ ಮಗು ಕಡೆಗೆ ಅಲ್ಲೇ ಕಲೀಲಿಕ್ಕೆ ಆಯಿತಾ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಮೇಲೆ ಬರೋದಿಲ್ಲ. ಆ ಕಾರಣದಿಂದ ನೀವೇನು ಮಾಡಬೇಕು ಅಂತ ಹೇಳಿದರೆ, ಶುಕ್ರವಾರ ದಿವಸ ಸಾಯಂಕಾಲ ಇದು ದಾಲ್ಚಿನ್ನಿ ಉಂಟಲ್ಲ, ದಾಲ್ಚಿನ್ನಿಯನ್ನು ತುಪ್ಪ ಆಯಿತಾ, ಹಸುವಿನ ತುಪ್ಪ, ಶುದ್ಧ ಹಸುವಿನ ತುಪ್ಪದಲ್ಲಿ ಆಯಿತಾ, ಮತ್ತು ಬೇರೆ ತುಪ್ಪ ಎಲ್ಲ ಹಾಕಲಿಕ್ಕೆ ಹೋಗ್ಬಿಡಿ, ಹಸುವಿನ ತುಪ್ಪನೇ ಆಗಬೇಕು. ಹಸುವಿನ ತುಪ್ಪದ ಜೊತೆಗೆ ಈ ಚಕ್ಕೆಯನ್ನು ಉಂಟಲ್ಲ ಸುಡಬೇಕು. ಸುಟ್ಟಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದರಲ್ಲಿ ಬೂದಿ ಬರ್ತದೆ ಆಯಿತಾ, ಅಂದರೆ ಫುಲ್ ತುಪ್ಪದಲ್ಲಿ ಇದು ಸುಟ್ಟು ಹೋದ ನಂತರ ಬೂದಿ ಬರುತ್ತಲ್ವ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲರಿಗೂ ಕೂಡ ಆಯಿತಾ, ಒಬ್ಬರನ್ನು ಕೂಡ ಬಿಡಲಿಕ್ಕೆ ಹೋಗ್ಬಿಡಿ. ಯಾರ್ಯಾವ್ರದ್ದು ದರಿದ್ರದವ್ರದ್ದು ದೃಷ್ಟಿಗೆ ಎಲ್ಲೆಲ್ಲ ಬಿದ್ದಿರ್ತದೆ ಅಂತ ಹೇಳ್ಕೊಂಡು, ಯಾರ್ಯಾರ ಮೇಲೆ ಬಿದ್ದಿರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಗೋದಿಲ್ಲ ಆಯಿತಾ. ಒಬ್ಬರು ಏಳಿಗೆ ಆಗುವುದಂದರೆ ಒಬ್ಬರಿಗೆ ನೋಡಲಿಕ್ಕೆ ಆಗೋದಿಲ್ಲ, ಅದು ಸ್ವಂತದವರಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ. ಆ ಕಾರಣದಿಂದ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಇದರದ್ದು ಬೂದಿ ಉಂಟಲ್ಲ, ಅದನ್ನು ಸ್ವಲ್ಪ ನಾಲಿಗೆಗೆ, ಈ ಇದು ಬೆರಳು ಉಂಟಲ್ಲ, ಉಂಗುರದ ಬೆರಳು ಉಂಟಲ್ಲ, ಆ ಉಂಗುರದ ಬೆರಳಿನಿಂದ ಎಲ್ಲರಿಗೂ ನಾಲಿಗೆಗೆ ಹಾಕ್ಕೊಂಡು ಆಮೇಲೆ ನೀರನ್ನು ಕುಡೀರಿ. ಯಾವಾಗ ಏನಾಗುತ್ತೆ ಅಂತ ಹೇಳಿದರೆ, ಇದು ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ತದೆ. ಹೊಟ್ಟೆ ಒಳಗಡೆ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಏನೇ ನೆಗೆಟಿವ್ ಮಾಡಿರಲಿ ಅಥವಾ ನಿಮ್ಗೆ ಏನೇ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಹೇಳಿರಲಿ, ಏನೇ ನಿಮಗೆ ಅಂದರೆ ಹಾಳಾಗಿ ಹೋಗಬೇಕು, ಏನೇ ದೃಷ್ಟಿ ಹಾಕಿರಲಿ, ಅದೆಲ್ಲ ನಿಮಗೆ ಹೋಗ್ತದೆ. ಕೆಲವರಿಗೆ ಏನಂತ ಹೇಳಿದರೆ, ಸ್ವಲ್ಪ ಜಾಸ್ತಿ ಇದು ಮಾಡಿದರೆ ವಾಮಿಟ್ ಆಗಿ ಹೋಗುವ ಚಾನ್ಸಸ್ ಇರ್ತದೆ ಆಯಿತಾ. ವಾಮಿಟ್ ಆಗುವ ಚಾನ್ಸಸ್ ಇರ್ತದೆ. ಅಂದರೆ ವಾಮಿಟ್ ಆಯಿತು ಅಂತ ಹೇಳಿದರೆ ನಿಮಗೆ, ನೀವು ಮಾಡಿದ ಯಾರಾದರೂ ಏನಾದರೂ ಮಾಡಿಸಿದರೆ ಉಂಟಲ್ಲ, ಅದು ಹೊರಗಡೆ ಹೋಯಿತು ಅಂತ ಹೇಳ್ಕೊಂಡು ಆಮೇಲೆ ಭಯ ಬೀಳುವ ಅಗತ್ಯ ಇಲ್ಲ ಆಯಿತಾ. ವಾಮಿಟ್ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಆಯಿತಾ. ನಿಮಗೆ ಅದು ಒಳಗಡೆಯಿಂದನೇ ಕೆಲಸ ಮಾಡ್ತಾ ಇರುತ್ತೆ ಆಯಿತಾ. ನಿಮ್ಮದು ದೇಹವನ್ನು ಶುದ್ಧಿ ಮಾಡ್ತಾ ಇರ್ತದೆ, ಮತ್ತು ನಿಮಗೆ ಯಾವುದೇ ನೆಗೆಟಿವ್ ಎನರ್ಜಿ ನಿಮಗೆ ಹತ್ತಿರ ಬರದೇ ಇದ್ದಾಗೆ ನೋಡ್ತದೆ. ನೀವೇನು ಮಾಡಿ, ಪ್ರತಿ ವಾರ ಶುಕ್ರವಾರ ಇದರದ್ದು ಚಕ್ಕೆದು ತುಪ್ಪ ಹಾಕಿ ಇದನ್ನು ಬೂದಿ ಬರುತ್ತಲ್ವ, ಅದರಿಂದ ನೀವು ಸ್ವಲ್ಪ ಹೊಟ್ಟೆಗೆ ಸೇವಿಸಿ ಪ್ರತಿಯೊಬ್ಬರು ಕೂಡ. ನಾನು ಕೂಡ ಈ ಕೆಲಸ ಮಾಡ್ತೇನೆ. ಯಾಕಂತ ಹೇಳಿದರೆ, ಶತ್ರುಗಳು ಎಲ್ಲರಿಗೂ ಇರ್ತಾರೆ, ಹಿತಶತ್ರುಗಳು ಎಲ್ಲರಿಗೂ ಇರ್ತಾರಲ್ವಾ. ಯಾರು ಶತ್ರು ಯಾರು ಹಿತಶತ್ರು ಅಂತ ಹೇಳ್ಕೊಂಡೆ ನಮಗೆ ಗೊತ್ತೇ ಆಗೋದಿಲ್ಲ. ನಾವು ನಗಾಡಿ ಮಾತಾಡುವ, ನಮ್ಮ ಹತ್ರ ಯಾರು ನಗಾಡ್ಕೊಂಡು ಮಾತಾಡ್ತಾರೆ ನೋಡಿ, ಅವರೆಲ್ಲ ಒಳ್ಳೆಯವರು ಅಂತ ಹೇಳ್ಕೊಂಡೆ ಎಣಿಸ್ಕೊಳ್ಳೋದು. ಆಮೇಲೆ ಅವರದ್ದು ಒಳಗಡೆ ಮನಸ್ಸು ನಮಗೆ ಕಾಣಿಸ್ತದ ಇಲ್ಲ ಅಲ್ವಾ. ಆ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿ ಅಂತ ಹೇಳ್ಕೊಂಡು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಆಷಾಢದ ಮೊದಲ ಶುಕ್ರವಾರ ಅಂತಲ್ಲ, ಶುಕ್ರವಾರ ದಿವಸ ಏನು ಉಪಾಯ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.